ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಹೊಲದಲ್ಲಿದ್ದೀನಿ. ಯಾಕಂದರೆ ನಮ್ಮ ಮಮ್ಮಿ ಜೊತೆ ಬಟ್ಟೆ ಒಗೆಯಕ್ಕೆ ಬಂದಿದ್ದೀನಿ. ನೋಡಿ, ನಾವು ಬಂದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಯಾರೆಲ್ಲ ಓಡಿ ಬರ್ತಾ ಇದ್ದಾರೆ ಅಂತ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಹರೀಶ್ ಅವರು ಇದ್ದಾರೆ. ಅಲ್ಲಿ ಆಮೇಲೆ ಅಲ್ಲೊಬ್ರು ನೋಡಿ ಹಿಂಗೆ ನೋಡ್ತಾ ಇದ್ದಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. ಇವಾಗ ಬಟ್ಟೆ ಒಗೆಯಕ್ಕೆ ಬಂದಿದ್ದೀವಿ. ಇಲ್ಲಿಂದ ಬಟ್ಟೆ ಒಗ್ಕೊಂಡು ಊರಿಗೆ ಹೋಗಬೇಕು ಅಷ್ಟೆ. ಯಾಕೆ ನೋಡಿ ನಮ್ಮ ತೊಟ್ಟಿ ನೋಡಿ. ನಾವು ಚಿಕ್ಕವರಿದ್ದಾಗ ಎಷ್ಟು ನೀಟಾಗಿತ್ತು ಅಂದರೆ ಇವಾಗ ಅಷ್ಟೇ ಹಾಳು ಮಾಡಿಬಿಟ್ಟವ್ರೆ. ನಾನು ಚಿಕ್ಕವಳಿದ್ದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಲ್ಲಿ ನೀರು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿತ್ತು. ಇವಾಗ ನೋಡಿ, ಇದು ನಮ್ಮ ಹೊಲ. ಇದು ಅಷ್ಟೇ. ಬಟ್ಟೆ ಒಗ್ಕೊಂಡು ಊರಿಗೆ ಹೋಗ್ಬೇಕು ಅಷ್ಟೇ. ಬಾಯ್ ಮಾಡೋ ಬಾಯ್ ಮಾಡ್ದ ಹೊರಗಡೆ ಬಂದ್ವಿ ಆಯಿತಾ. ನಮ್ಮ ಕರೆ ಹೆಂಗೆ ಕುಣಿತೈತೆ ನನ್ನ ನೋಡಿ ಅಂದರೆ ಖುಷಿಗೋ ಇಲ್ಲ ಬೇಜಾರಿಗೋ ಗೊತ್ತಿಲ್ಲ, ಕುಣಿತೈತೆ ಅಷ್ಟೊಂದಿಂದ. ಈಗ ನಮ್ಮ ಹರೀಶ ಮೇವಾಗ್ತಾ ಇದ್ದಾನೆ ಕರುಗೆ. ಜಾಸ್ತಿ ಕುಡ್ದೇನೆ. ನಮ್ಮ ಪೈಲ್ವಾನ್ ತೋರಿಸ್ತೀನಿ ರೀ ನಿಮಗೆ ಏನು ಮಾಡ್ತಾ ಇದ್ದಾನೆ ಅಂತ. ಆ ಇಲಿ ಹಿಡ್ಕೊಂಡು ಹಿಂಸೆ ಕೊಡ್ತಾವನೆ ಗೈಸ್. ಪಾಪ ಬಟ್ಟೆ ಎಲ್ಲ ಒಗ್ದಾಗಿದೆ. ಇವಾಗ ಮನೆಗೆ ಹೋಗ್ಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನು ಅಂದರೆ ನಮ್ಮ ಚಿನ್ನು ಹಾಸ್ಟ್ಲಿಂದ ಬಂದ್ಬಿಟ್ಟಿದ್ದಾಳೆ. ಸುಮ್ಮನೆ ಕೂತಿದ್ವಿ. ಎಲ್ಲರೂ 10 ರೂಪಾಯಿ ಹಾಕಿ ಓರಿಯೋ ಬಿಸ್ಕೆಟ್ ತಂದು ಅದರಲ್ಲಿ ಕೇಕ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಚಿನ್ನರ ಚಿಲಿಪಿಲಿ 10 ರೂಪಾಯಿ ಅವನು 10 ರೂಪಾಯಿ ಹಾಕಿಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅವನು ಫ್ರೀಯಾಗಿ ತಿನ್ನಕ್ಕೆ ಬಂದಿರೋದು, ಇವಳು ಅಷ್ಟೇ ಫ್ರೀಯಾಗಿ ತಿನ್ನಕ್ಕೆ ಬಂದಿರೋದು. 10 ರೂಪಾಯಿ ಹಾಕಿದ್ದೀವಿ ಗೈಸ್. 20 ರೂಪೀಸ್ ಹಾಕಿದ್ದೀವಿ ಗೈಸ್. ಹಂಗಂತ ಏನು ಇವಳಿಗೆ ಜಾಸ್ತಿ ಶೇರ್ ಕೊಡಲ್ಲ. ನೋಡಿ ಮಾಡ್ತಾ ಇದ್ದಾಳೆ, ಸೆಗ್ರಿಗೇಟ್ ಮಾಡ್ತಾ ಇದ್ದಾಳೆ ಕ್ರೀಮ್ ಮತ್ತು ಬಿಸ್ಕೆಟ್ನ. ತಿನ್ನಂಗಿಲ್ಲ ಹೇಳ್ತಾ ಇದ್ದೀನಿ ಈಗಲೇ. ಮಾತಾಡಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೀಟಾಗಿ ಮಾಡಿರಿ ಅಷ್ಟೇ. ನೀವು ಕ್ಯಾಮ್ರಾ ಮುಂದೆನೂ ಒಂದೇ ಅಲ್ಲ ಹಿಂದ್ಗಡೆನೂ ಒಂದೇ ಆ ಥರ ಇರಬೇಡಿ ಪ್ಲೀಸ್. ಕ್ಯಾಮ್ರಾ ಮುಂದೆನಾದ್ರು ನಗ್ನಗ್ತಾ ಮಾತಾಡಿ, ಯಾವಾಗಲೂ ಮುಸಡಿ ಹಿಂಗೆ ಮಾಡ್ಕೊಬಿಡಿ. ಆಯ್ತಾ? ಇನ್ನು ಕೋಪ ಮಾಡ್ಕೊಂಡ್ರೆ ಎತ್ತಿ ಕಪಾಲ್ ಕೊಟ್ಟು ಕಲ್ಸದೆ. ಅಳಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಸುಮ್ಮನಿರೋ ಆಮೇಲೆ ಉಪ್ಪು ಹಾಕ್ಬಿಟ್ಟಳು. ಸಕ್ಕರೆನೇ ಚಾರು ಏನು ಅನ್ನಿಸ್ತಾ ಇದೆ? ಕೇಕ್ ಮಾಡ್ತಾ ಇದೀವಿ ನಾವು. ಚೆನ್ನಾಗಿ ಮಾಡ್ತೀವಾ? ಪೇರೆಂಟ್ಸ್ ಮೀಟಿಂಗಲ್ಲಿ ಏನಂದ್ರೆ ಇವತ್ತು ಚಾಕ್ಲೇಟ್ ಕೊಟ್ರಾ? ನೈಸ್. ನಮಗೆಲ್ಲ ಪೇರೆಂಟ್ಸ್ ಮೀಟಿಂಗಲ್ಲಿ ಅಪ್ಪ ಅಮ್ಮನೇ ಚಾಕ್ಲೇಟ್ ಕೊಡ್ತಿದ್ರು. ನೋಡಿ ಮಾಡ್ತಾ ಇದ್ದೀವಿ. ಬೇಗ ಮಾಡಿ ಮುಗಿಸ್ತೀವಿ. ಇವತ್ತು ನಮ್ಮ ಜಾನು ಆ್ಯಂಕ್ರಿಂಗ್ ಮಾಡ್ತಾನೆ. ಮಾಡು ಜಾನು, ಮಾತಾಡು. ಇವನಿಗೆ ಹುಷಾರಿಲ್ಲ, ನೈಟೆಲ್ಲ ನನಗೆ ನಿದ್ದೆ ಕೊಟ್ಟಿಲ್ಲ ಗೈಸ್. ನಾನಲ್ಲ ಗೈಸ್, ಇನ್ಯಾರು? ಏಯ್ ನಿಕ್ಕಂಗಿಲ್ಲ. ನೋ ಗೈಸ್ ಇಂಗ್ಲಿಷ್ ಕೂತ್ರೆ ಇವರು ಏನಂದ್ರೆ ಯೂಟ್ಯೂಬ್ ನೋಡ್ಬಿಟ್ಟವ್ರೆ. ಇದು ಹಿಂಗೆ ಅಂದ ತಕ್ಷಣ ಪುಡಿ ಹಾಕಬೇಕು, ಆಮೇಲೆ ಇವಿಷ್ಟನ್ನ ಹಿಂಗೆ ತೆಗ್ಬಿಟ್ಟು ಹಿಂಗೆ ಹಾಕಬೇಕು. ಫುಲ್ಲು ಎಕ್ಸ್ಪೆಕ್ಟೇಷನ್ ಅವ್ರೆ. ನಾನು ಆ ಲೆವೆಲ್ ಎಡಿಟರ್ ಅಲ್ಲ. ಮತ್ತೆ ಒಂದೊಂಚೂರು ಮಾಡ್ತೀನಿ ಅಷ್ಟೇ. ನಾನೇ ಶಾರ್ಟಲ್ಲಿ ಮಾಡ್ಕೊಂಡು ನಿಮ್ಮ ಶಾರ್ಟಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ರೆ ಸಾಕು ಗೈಸ್, ಅದೇ ಆಗ್ಬಿಡುತ್ತೆ. ಈ ಏನು ಮಾಡ್ತಿದ್ದೀ ಚಿನ್ನು? ಅದು ಗ್ಯಾಸ್ ಮೇಲೆ ಮೆಲ್ಟ್ ಮಾಡು. ಇದ್ರಲ್ಲಿ ಮೆತ್ಕೋತು ಎಲ್ಲ. ನೆಕ್ಸ್ಟ್ ಟೈಮ್ ಇವಳಂತೂ ಯಾತ್ಕೂ ಕರಿಬೇಡಿ ಗೈಸ್. ನೋ ಹೈಜಿನ್ ಇಲ್ಲ ಗೈಸ್. ನೆಕ್ಕೊಂಡು ಮಾಡ್ತಾಳೆ. 10 ರೂಪಾಯಿ ಮಾಡ್ತಾಳೆ ಅವಳು. ನಾವು 10 ರೂಪಾಯಿ ಹಾಕ್ಬಿಟ್ಟಿದೀವಿ, ವಿಧಿ ಇಲ್ಲ ತಿನ್ಬೇಕು ಅಂತ ತಿಂತಾ ಇದೀವಿ ಅಷ್ಟೇ. ಹಾಕ್ಬಿಟ್ಟಿದ್ದಾಳೆ. ಬನ್ನಿ
ಮಾಡೋಣ. ಈಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀವಿ. ಇವಳು ಅಸಿಸ್ಟೆಂಟ್ ಶೆಫು, ಅವಳು ಮೇನ್ ಶೆಫು, ನಾನು ಕ್ಯಾಮ್ರಾಮ್ಯಾನ್. ಗೈಸ್ ಇವಾಗ ಇದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ, ಬಿಸ್ಕೆಟ್ನೆಲ್ಲ. ನಮ್ಮ ಜೊತೆಗೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ, ಇವಳು ಲಡ್ಡು ಅಂತ. ಇವಳಿಗೆ ನಾವು ಮಾಡೋದನ್ನೆಲ್ಲ ತೋರಿಸ್ಬೇಕು. ಇವಳಿಗೆ ತಿನ್ನಂಗಿಲ್ಲ ಲಡ್ಡು ಇಲ್ಲಿ ಲಡ್ಡು ತಿನ್ನಂಗಿಲ್ಲ. ಚೇರ್ ಹಾಕ್ಬಿಟ್ಟು ನಿಲ್ಸಿದೀವಿ, ಕಾಣಿಸ್ಲಿ ಅಂತ ಪಾಪ. ಇರೋ ಹೇಳ್ತೀನಿ. ಈಗ ಹಾಲು ಹಾಕ್ಬೇಕು ಅದಕ್ಕೆ ಸ್ವಲ್ಪ. ತಿನ್ನಂಗಿಲ್ಲ. ಎಷ್ಟು ಇದನ್ನು ಮಿಕ್ಸ್ ಮಾಡಬೇಕು. ನಾನು ನಿಜವಾಗ್ಲೂ ನೋಡಿಲ್ಲ ವೀಡಿಯೋದಲ್ಲೂ. ಫಸ್ಟ್ ಟೈಮು ಇವತ್ತು ನಾನು ನಂಬಿ ಕೈ ಹಾಕಿದ್ದೀನಿ. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಹಾಳಾಗ್ಬಿಟ್ರೆ ಮಾತ್ರ ಚಿನ್ನನ್ ಮಾತ್ರ ಬಿಡಲ್ಲ ನಾನು. ಸ್ವಲ್ಪ ಹಾಕು. ಇವಳನ್ನ ಮಾತ್ರ ಬಿಡಲ್ಲ ಹಾಳಾಗ್ಬಿಟ್ರೆ. ನಮ್ಗೆ ಹೌದು ನಿಜ. ಕಟ್ಕೊಡ್ಲೇಬೇಕು. ಲಡ್ಡು ಇಲ್ಲಿ ನೋಡೆ, ಲಡ್ಡು ಇಲ್ಲಿ ನೋಡೆ. ಆಯೇನು ಎಲ್ಲರಿಗೂ ಆಯೇನು ಊಟ ಮಾಡಿದ್ರಾನು? ಜೋರಾಗಿ ಮಾತಾಡು. ಜೋಶಲ್ಲಿ ತಿರುಗ್ತಾ ಇದ್ದಾಳೆ. ಈಚೆಗೆ ಹೋಗಿದ್ದು ಬರೋಷ್ಟರಲ್ಲಿ ಇಲ್ಲಿಬ್ರು ಆಲ್ರೆಡಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಲಡ್ಡು ಇಲ್ಲಿ ತಿರುಗು. ಮೀಟರ್ ಬೇಕು, ಮೀಟರ್ ನಿನ್ಗಿಲ್ಲ ಅರ್ಧ. ಇಲ್ಲ ಮೋಸ. ರೂಲ್ ಹೆಸರು ಕೇಕ್ ಮಾಡಕ್ ಹೋಗಿಲ್ಲ, ಎಲ್ಲರಿಗೂ ಕಪ್ ಕೇಕ್ ಆಗಂಗೈತೆ ಗೈಸ್. ಎಲ್ಲ ತಿನ್ಕೊಂಡ್ ಇವ್ರೆ ಕಪ್ ಕೇಕ್ ಮಾಡ್ತಾರೆ. ಕೇಕ್ ನಮ್ಗೆ ಇಷ್ಟು ಬರೋದು ಡೌಟು ಅನ್ನಂಗಾಗಿದೆ ಈಗ. ಸುಮ್ಮನೆ ಬಿಸ್ಕೆಟ್ನೇ ತಿಂದಿದ್ರೆ ಆಗಿರೋದು ಅಂತ ಅನ್ನಿಸ್ತೈತೆ ನನಗೆ. ಕೈ ಆಗಿರೋದು ನೆಕ್ಬೇಡ. ನನಗೆ ಗೊತ್ತು ಇವಳು ನಾವು ಯಾರು ತಿನ್ಬಾರ್ದು ಅಂತಾನೆ ಹಿಂಗೆ ಮಾಡ್ತಾ ಇರೋದು ಅಂತ. ಬಟ್ ನಾವು ತಿಂತೀವಿ, ಅದು ಬೇರೆ ಪ್ರಶ್ನೆ. ಯಾಕೆಂದ್ರೆ ದುಡ್ಡು ಹಾಕಿದೀವಿ ಗೈಸ್. 10 ರೂಪಾಯಿ ವೇಸ್ಟ್ ಆಗ್ಬಾರ್ದಲ್ಲ. ಅದಕ್ಕೆ ದಯವಿಟ್ಟು ಬೇಕೇ ಬೇಕು ಅಂತ ಈಸ್ಕೊಂಡ್ ಮಾಡ್ತಾ ಇದ್ದಾಳೆ ಗೈಸ್. ಎಸ್ ಲಡ್ಡು ನಿಂಗೆ ಎಷ್ಟು ಬೇಕು? ದಪ್ಪ. ಇವಾಗ ಅದು ಕಲ್ಸು. ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಸವರ್ಬಿಟ್ಟು ಇಲ್ಲಿ ಈ ಬಟ್ಲಿಂದ ಈ ಬಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸರ್ವ್ ಮಾಡ್ತಿದ್ದೀವಿ ಗೈಸ್. ಓ ಮೈ ಗಾಡ್. ಗೈಸ್ ಅವಾಗ್ಲಿಂದ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋಷ್ಟರಲ್ಲಿ ಅರ್ಧ ಖಾಲಿನೇ ಆಗೋಯ್ತು ಗೈಸ್. ನಿಜ ಮಾತ್ರ. ಈಗ ಅದ್ರಲ್ಲಿ ಸ್ವಲ್ಪ ಐತೆ. ಇವರೆಲ್ಲ ಹೆಂಗ್ ನೆಕ್ ಇಲ್ಲಿ ನೋಡಿ ಕೊಡಟ್ಟು ಸಾಕು. ಚಾಕ್ ನೆಕ್ ಮಕ ನೋಡಿ ಏನು ಇಲ್ಲದೆ ತಿಂತವಳೆ. ಎಲ್ಲ ಇದ್ದು ತಿನ್ನಕ್ಕಾಯ್ತಾ ಇಲ್ಲ. ಈಗ ನೋಡಿ ಸರ್ವ್ ಮಾಡಿ ಸಾಕಾಯ್ತು. ಇವಾಗ ಬಳಿತಾ ಇದ್ದಾಳೆ. ಏನೇನೇನು ಅಯ್ಯಪ್ಪ ತಿನ್ನಕ್ಕೆ ಕಾಯ್ತವ್ರೆ ಬಕ ಪಕ್ಷಿಗಳ ಥರ. ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಎದ್ಕೊಂಡು ತಿನ್ಕೊಂಡೋಕೆ. ಇವ್ರ ಜೊತೆ ಜಗಳ ನೋಡಕ್ಕ ದೊಡ್ಡವಳು ಮರ್ಯಾದೆ ಹೊಂಟೈತದೆ. ಇವಾಗ ಶಿಫ್ಟ್ ಎಲ್ಲ ಮಾಡಾಗಿದೆ. ಏನದು ನಾವು ಮಾಡಿರೋದಕ್ಕೆ ನೋಡೋನು ಕೂಡ ತಿಂತೈತೆ. ಶಿಲ್ಪಕ್ಕ ಮಾಡಿದ್ರೆ ಇರ್ವೆ ತಿನ್ಬಿಟ್ಟು ಅಲ್ಲೇ ಸತ್ತೋಗಿತ್ತು ಗೈಸ್. ನಂಬ್ತೀರಾ? ನಂಬ್ತೀವಿ ಗೈಸ್. ಇದಕ್ಕೊಬ್ರು ಕಮೆಂಟ್ ಹಾಕ್ತಾರೆ, ನನಗೆ ಗೊತ್ತು ಆ ವ್ಯಕ್ತಿ ಯಾರು ಅಂತ. ನೋಡೋಣ. ಇವಾಗ ಒಂದು ಬಟ್ಲು ಇಟ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ. 20 ಮಿನಿಟ್ಸ್. ಅದು ಅಲ್ಲೋ ಮೊದಲು ಗ್ಯಾಸ್ ಹಚ್ಚಬೇಕು ಫಸ್ಟು. ಅದಾದ್ಮೇಲೆ ಉಳಿದಿದ್ದನ್ನ ಮಾಡಬೇಕು. ಇಡ್ತಾ ಇದ್ದಾರೆ ಚಿಂಟೋರು. ಇವಾಗ 20 ಮಿನಿಟ್ಸ್ ವೇಟ್ ಮಾಡಬೇಕು. ನಿಂಗೆ ಏನು ಅನ್ಸುತ್ತೆ? ಕ್ಲಿಕ್ ಆಗುತ್ತಾ? ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ಮಾಡಿರೋದು ಸ್ವಲ್ಪ 40 ರೂಪೀಸ್ ವರ್ತಲ್ಲ ಅನ್ಕೋತೀನಿ.
ನೋಡೋಣ 40 ರುಪೀಸ್ ಫಸ್ಟ್ ಪ್ಲಸ್ ನಮ್ಮ ಎಫರ್ಟ್ ಟ್ರಾಫಿಕ್ ಬರ್ತಿದೆ ವರ್ತ್ ಎಲ್ಲ ಅದು ಇವನೊಬ್ಬ ಅಪ್ಪ ದೇವ್ರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಗೈಸ್ ಅದು ಶಿಲ್ಪಕ್ಕನ್ ತಪ್ಪು ಗೈಸ್, ನಮ್ದಲ್ಲ ಗೈಸ್. ಬಟ್ ಕೇಕ್ ಅಲ್ಲ ಅದು, ಇಲ್ಲಿದೆ ಕೇಕ್ ಇಲ್ಲಿದೆ ಬಟ್ ಹಳೆ ಬಟ್ಲುನೇ ಯೂಸ್ ಮಾಡೋದು, ಅದನ್ನೇ ದಬಾಕ್ಬಿಟ್ಟು ಇಟ್ಟಿದೆ, ಹಾಳಾಗ್ಬಿಟ್ಟಿದೆ ಈಗ ಅದು. ಬಾ ಚಿಂಟು ಬೇರೆದಿಡೋಣ ಬಾ, ನಾವಿನ್ನೂ ಸೋತಿಲ್ಲ. ಮತ್ತೆ ಮಾಡ್ತಾ ಇದೀವಿ ಗೈಸ್. ಸುಡ್ತು. ಹಾಂ ಅಷ್ಟೇ. ಈಗ ಮತ್ತೆ 20 ನಿಮಿಷ ಕಾಯೋಣ, ನೋಡೋಣ ಹೇಗಾಗುತ್ತೆ ಅಂತ. ನಮ್ಮನೆ ಎವ್ವಿ ಗಲಾಟೆ, ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಜಾತ್ರೆ ಮಾಡಕ್ಬಿಡ್ತಾರೆ ನಮ್ಮ ಮನೇನ. ನೋಡಿ ಇದು ಆಟ. ಫೈನಲಿ ಆಗಿದೆ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ ಥರ ಕಾಣಿಸ್ತಿದೆ. ಇವಾಗ ಇದನ್ನ ತಿನ್ಬೇಕು. ಚಿಂಟು ಏನೋ ಹೇಳಕ್ ಬಂದ್ಲು. ಏನು ಚಿಂಟು? ಹೇಗಾಗಿದೆ ಅಂತ ಗೊತ್ತಿಲ್ಲ ಅಂತ. ನೋಡೋಣ ಬನ್ನಿ. ಲಡ್ಡು ಬೈಲಿ. ಮತ್ತೆ ಈಗ ಕೇಕ್ ತಿನ್ನದಾ? ಆಯ್ತಾ? ಇರು ಗೈಸ್. ಅರ್ಧ ಬಂದಿದೆ, ಇನ್ನು ಅರ್ಧ ಅಲ್ಲೇ ಕಚ್ಕೊಬಿಟ್ಟಿದೆ ಗೈಸ್. ನಮಗೆ ಗೊತ್ತು ಏನಾದರೂ ಒಂದು ಹಾಗೆ ಆಗುತ್ತೆ ಅಂತ, ಆದರೂ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇವಳು ನಾನು ಮಾಡಿದಾಗ ಗೈಸ್ ಹಂಗೆ ಹಾಗೆ ಐತಿಲ್ಲ, ಇವ್ರು ಮಾಡಿದಾಗ ಹಿಂಗಾಗಿರೋದು ಗೈಸ್. ಅವಳು ಮಾಡಿದಾಗ ಹಿಂಗೆ ತಿಂತಾ ಇದ್ಲು, ನಾನು ನೋಡಿದ್ದೀನಿ ಅದನ್ನು ಗೈಸ್. ಬಟ್ ನೀವು ವಿಡಿಯೋ ಫಸ್ಟಿಂದನೂ ನೋಡ್ತಾ ಇದ್ದೀರಾ ಯಾರು ಮಾಡಿರೋದು ಇದು ಅಂತ. ಗೈಸ್ ಇವರೇ ಮಾಡಿರೋದು, ಆದ್ರೆ ನಾನು ಮಾಡಿದ್ರೆ ಚೆನ್ನಾಗಿ ಬರೋದು. ಅಯ್ಯೋ ದೇವ್ರೇ. ಲಡ್ಡು ಕೇಕ್ ತಿನ್ನೋಣ ಈಗ. ಹಾಂ ಕೇಕ್ ತಿನ್ನೋಣ. ಆಯ್ತು. ಅಸಿಸ್ಟೆಂಟ್ ಶೆಫ್ ಏನೋ ಮಾಡ್ತಾ ಇದ್ದಾರೆ. ಅದ ನಾನು ಕೇಕ್ ಕುಯ್ತೀನಿ, ನಂದು ಬೋರ್ಡೆ ಗೈಸ್. ಬೋಡೆ ಅಲ್ಲ ಬರ್ಡೆ. ಬೋಡೆ ಅಂತ ನೋಡಿ. ಚಿಂಟು ಕಟ್ ಮಾಡ್ತಾ ಇದ್ದಾಳೆ. ಇವಳು ಕಟ್ ಮಾಡಬೇಕಿತ್ತಂತೆ, ಬಟ್ ಎಫರ್ಟ್ಸ್ ಹಾಕಿರೋದೇ ಇವಳು ಜಾಸ್ತಿ, ಅದಕ್ಕೆ ಇವಳು ಕೈಲೇ ಕಟ್ ಮಾಡಿಸ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು. ಬನ್ನಿ ಈಗ ಎಲ್ಲರಿಗೂ ಕೊಡೋಣ. ಮಕ್ಕಳೆಲ್ಲ ಇದ್ದಾರೆ ನಮ್ಮ ಮನೇಲಿ. 4 ಜನ ಇದ್ದು, ಈಗ ಒಂದು 8 ಜನ ಆಗಿದ್ದೀವಿ. ನಮ್ಮ ಜಾನು ಸವಸ ನಂಗೆ ಆಗಲ್ಲ. ಓವರ್ ರಿಯಾಕ್ಟ್ ಮಾಡ್ತಾನೆ. ಫಸ್ಟ್ ಯಾರು ಕೊಡ್ದವರು ಈಗ ಮಕ್ಕಳು ಕೊಟ್ಬಿಡ್ತೀವಿ. ನಮ್ಮ 4 ಜನಕ್ಕೆ ಮೇಜರ್ ಶೇರ್ ಬರಬೇಕು, ಅದರಲ್ಲೂ ನನಗೆ ಚಿಂಟು ಜಾಸ್ತಿ ಬರಬೇಕು. ಆಲ್ರೆಡಿ ಇವನು 1 ರೂಪಾಯಿ ದುಡ್ಡು ಹಾಕಿಲ್ಲ, ನಮ್ಗಿಂತ ಜಾಸ್ತಿ ತಿಂತಾವ್ ನೀವು. ಅದು ಜ್ವರ ಬೇರೆ ಬಂದಿದೆ. ಲಡ್ಡು ಚೆನ್ನಾಗಿತ್ತಾ ಕೇಕು? ಚೆನ್ನಾಗಿತ್ತಾ? ಯಾರು ಮಾಡಿದ್ದು ಹೇಳು? ಯಾರು ಮಾಡಿದ್ದು? ನಾನು ನಿನ್ಗೆ ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತು ಗೈಸ್. ಆದ್ರೆ ಅದು ಶೇಪ್ ಬಂದಿದ್ರೆ ಇನ್ನೂ ಖುಷಿ ಆಗೋದು ಗೈಸ್. ಚೆನ್ನಾಗಿತ್ತು, ಬಟ್ 10 ರೂಪಾಯಿ ಬಿಸ್ಕೆಟ್ನೇ ತಿನ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ತುಂಬ ಎಫರ್ಟ್ಸ್ ಹಾಕಿದ್ದೀವಿ, ಬಟ್ ನಾಟ್ ಸ್ಯಾಟಿಸ್ಫೈಡ್. ಚೆನ್ನಾಗಿತ್ತಾ ರಿಷಿಕಾ? ಚೆನ್ನಾಗಿತ್ತಾ ನಿನಗೆ? ಲಡ್ಡು ಚೆನ್ನಾಗಿತ್ತಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ.